Audio Jungle. ಪದವೀಧರ ಕೋಆಪರೇಟಿವ್ ಸೊಸೈಟಿಯ ದೇವರಪಾಡಿ ಪ್ರತಿ ವರ್ಷ ಮಾಡಲೇಬೇಕು ಕಾನೂನು ರೀತಿ. ಅದೇ ರೀತಿ ಇವತ್ತು ಜನರಲ್ ಬಾಡಿ ಕರೆದಿದ್ದೀವಿ. ಈ ಜನರಲ್ ಬಾಡಿನಲ್ಲಿ ಮತ್ತು ಪ್ರತಿಯೊಂದು ಪುರಸ್ಕಾರನ ಸಹ ನಾವು ಕೊಡ್ತೀವಿ ಮಕ್ಕಳಿಗೆ, ಸದಸ್ಯರ ಮಕ್ಕಳಿಗೆ ಅವರು ಗಳಿಸಿದಂಥ ಮತ್ತು ಸಮಾಜ ಸೇವೆ ಮಾಡಿದಂಥವ್ರಿಗೆ ಸಹಕಾರ ಕ್ಷೇತ್ರದಲ್ಲಿ ದುಡಿದಂಥವ್ರಿಗೆ ನಾವು ಗೌರವವನ್ನು ಸಲ್ಲಿಸ್ತೀವಿ. ಮೊದಲಾಗಿ ನಮ್ಮಲ್ಲಿ 65 ವರ್ಷ ದಾಟಿದಂಥ ಪ್ರತಿಯೊಬ್ಬ ಇದು ವಾಡಿಕೆ ಬಂದಿದೆ. ಸರ್, ಕೊನೆಯದಾಗಿ ಎಷ್ಟು ಮಕ್ಕಳಿಗೆ ನೀವು ಪ್ರತಿಭಾ ಪುರಸ್ಕಾರ ಮಾಡಿದ್ದೀರಿ? ಇವತ್ತು ನಾವು 57 ಜನ ನಾನು ಏನಿದೆ 57 ಜನ ಬಂದಿದ್ದಾರೆ. ಬಹುಶಃ ಈ ಕಡೆ ಒಂದು 1000 ಜನ ಮಕ್ಕಳಿಗೆ ನಾವು ಸರ್, ಮುಂದೆ ಎಲ್ಲೆಲ್ಲಿ ಬ್ರಾಂಚ್ಗಳು ಮಾಡಬೇಕು ಅಂತ ಮುಂದಾಲೋಚನೆ? ಇವತ್ತು ಇಂದಿನ ಟೈಮಲ್ಲಿ ಬ್ರ್ಯಾಂಚ್ಗಳ ಪ್ರಶ್ನೆ ಅಲ್ಲ. ಈಗ ಎಲ್ಲೇ ಇದ್ದರೂ ಸಹ ಡಿಜಿಟಲ್ ಸೌಲಭ್ಯಗಳು ಎಷ್ಟು ಮಂದಿ ಸಿಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಿ. ಇತ್ತೀಚಿನ ಕಾನೂನು ಪದ್ಧತಿಗಳಲ್ಲಿ ಇದನ್ನು ಬ್ಯಾಂಕ್ನಾಗ ಪರಿವರ್ತನೆ ಮಾಡಬೇಕು. ಮನೇಲಿ ಕೂತಿದ್ದಾಗಲೇ ಒಬ್ಬ ಸದಸ್ಯರಿಗೆ ಹಣಕಾಸಿನ ವ್ಯವಹಾರಗಳಲ್ಲಿ ತಂಡ ಇರೋದು, ಅವರಿಗೆ ಠೇವಣಿ, ಸಾಲ, ಮತ್ತೊಂದು ಡಿವಿಡೆಂಟು, ಇದೆಲ್ಲ ಆಡಳಿತ ವೆಚ್ಚ ಇವೆಲ್ಲ ನೋಡೋಣ.